ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ತಾಳ್ಮೆ, ಅದಾದಮೇಲೆ ಪರಿಶ್ರಮ, ಈ ಎರಡು ವಿಷಯಗಳ ಮೇಲೆ ವಿಚಾರ ಮಾಡೋಣ. ಒಂದು ಸರಿ ಒಬ್ಬ ಯುವಕ ರೈತ ಆಗಬೇಕು ಅಂತ ಅವನಿಗೊಂದು ಆಸೆ ಇರುತ್ತೆ. ಆದ್ದರಿಂದ ಅವರಪ್ಪ ಅವನ್ನ ಅವ್ರಿಗೆ ಗೊತ್ತಿರೋವಂಥ ಒಬ್ಬ ರಿಲೇಟಿವ್ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ರೆ ರಿಲೇಟಿವ್ ಅಲ್ವಾ, ಅವ್ರು ಸ್ವಲ್ಪ ಕ್ಲೀನಾಗಿ ಇನ್ನೂ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ನೋಡು, ಈ ಮರ ಈ ಥರ ಹಣ್ಣು ಕೊಡುತ್ತೆ. ಈ ಮರ ಇಷ್ಟು ವರ್ಷ ಆದಮೇಲೆ ಇಷ್ಟು ಇಳುವರಿ ಕೊಡುತ್ತೆ. ಅದಾದಮೇಲೆ ನನಗಿಷ್ಟು ಆದಾಯ ಇದೆ. ಇಷ್ಟು ದಿನಕ್ಕೆ ಇದು ಫಸಲು ಬಿಡುತ್ತೆ. ಅದಾದಮೇಲೆ ಇಲ್ಲಿದೆ ನೋಡಿ, ಈ ದೊಡ್ಡ ಮರ. ಇದು ಇನ್ನೂ ಚೆನ್ನಾಗಿ ಫಸಲು ಕೊಡುತ್ತೆ. ಒಂದು ಸರಿಗೆ ಇಷ್ಟು ಇಳುವರಿ ಕೊಡುತ್ತೆ. ಅದರಿಂದ ಒಳ್ಳೆ ಆದಾಯ ಇದೆ ಅಂತೆಲ್ಲ ಎಲ್ಲ ಥರದ ಮರಗಳು, ಗಿಡಗಳು ಇವುಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಇದನ್ನ ಕೇಳಿದಂಥ ಆ ಯುವಕನಿಗೆ ಒಂದು ಆಸೆ ಬಂದ್ಬಿಡುತ್ತೆ. ಆಹಾ! ಸಾಫ್ಟ್‌ವೇರ್ ಫೀಲ್ಡಲ್ಲೂ ಅಷ್ಟು ಸಂಬಳ ಇಲ್ಲ. ಅಲ್ಲಿ ನೋಡಿದ್ರೆ ದಿನಾಲೂ ಗಾಡಿ ಎತ್ಕೊಂಡು ಹೋಗ್ಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ವರ್ಕ್ ಲೋಡ್ ಸ್ಟ್ರೆಸ್ ಇರುತ್ತೆ. ಅಷ್ಟೆಲ್ಲ ಇದ್ರೂ ನನಗೆ ನನಗೆ ಸಂತೋಷವಾಗುವಷ್ಟು ಸ್ಯಾಲ್ರಿ ನನಗೆ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ನೋಡಿದ್ರೆ ಇವರೇನೋ ಗಿಡ ಮರಗಳನ್ನ ಇಟ್ಬಿಟ್ಟು ಇವರು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇದಾರಲ್ಲ, ನಾನು ಮಾಡ್ತೀನಿ ಅಂತ ಇವನು ಒಂದು ಸಂತೋಷದಿಂದ, ಅಪ್ಪ ನಾಳೆನೇ ನಮ್ದು 5 ಎಕರೆ ಜಮೀನು ಇದೆಯಲ್ಲ, ಅದರಲ್ಲಿ ನಾನು ಕೃಷಿ ಮಾಡ್ತೀನಿ. ನೀನು ನೋಡ್ತಾ ಇರು, ಇನ್ನೊಂದು 6 ತಿಂಗಳಲ್ಲೇ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ನೀನು ಕೈಗೆ 10 ಉಂಗುರ ಹಾಕ್ಕೊಂಡು ಕತ್ತು ಎತ್ತಕ್ಕೆ ಆಗಬಾರ್ದು, ಆ ರೇಂಜಿಗೆ ನೀನು ಚಿನ್ನದ ಮಾಲೆನ ತೂಗು ಹಾಕ್ಬಿಡ್ತೀನಿ ನೋಡಿ ನಿನ್ನ ಅಂತ ಹೇಳ್ತಾನೆ. ಅವ್ರ ಅಪ್ಪಂಗೆ ಗೊತ್ತು ಇವನು ಒಂದು ಇದರಲ್ಲಿ ಹೇಳ್ತಾ ಇದ್ದಾನೆ ಅಂತ. ಆದ್ದರಿಂದ ಏನು ಮಾಡ್ತಾನೆ, ಮಾರನೇ ದಿನ ಹೋಗ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಅವರೆಲ್ಲ ಕೇಳಿರ್ತಾರೆ, ಇಂತಿಂಥ ಕಡೆ ಇಂತಿಂಥ ಗಿಡ ಸಿಗುತ್ತೆ, ಅದನ್ನ ತೊಗೊಂಬಂದು ನೆಡು ಅಂತ ಹೇಳಿರ್ತಾರೆ. ಇವನು ಅದೇ ಥರ ತೊಗೊಂಬರ್ತಾನೆ, ತನ್ನ ಹೊಲದಲ್ಲಿ ಎಲ್ಲ ನೆಡ್ತಾನೆ. ನೆಟ್ಬಿಟ್ಟು ಚೆನ್ನಾಗಿ ಗೊಬ್ಬರ ಹಾಕ್ತಾನೆ, ಆಮೇಲೆ ನೀರು ಹಾಕ್ತಾನೆ. ನೀರು ಹಾಕ್ಬಿಟ್ಟು ಸುಮ್ಮನೆ ಇರಲ್ಲ ಇವನು. ನಾನು ನೀರು ಹಾಕಿದ್ದೀನಿ, ಗೊಬ್ಬರ ಹಾಕಿದ್ದೀನಿ, ಆಮೇಲೆ ಏನು ಬೇಕೋ ಎಲ್ಲ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಯಾವುದಾದ್ರೂ ಹಸುನೋ ಏನೋ ಬಂದು ಮೇಯ್ಕೊಂಡು ಹೋಗ್ಬಿಟ್ರೆ ಅಂದ್ಬಿಟ್ಟು ಅದಕ್ಕೆ ಬೇಲಿನೂ ಹಾಕಿಸ್ತಾನೆ. ಬೇಲಿ ಹಾಕ್ಬಿಟ್ಟು ಬಂದೋಬಸ್ತು ಮಾಡ್ತಾನೆ. ಅದಾದಮೇಲೆ ಒಂದು ವಾರ ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ಅದಾದಮೇಲೆ ನೋಡ್ತಾನೆ, ಈಗ ಸುತ್ತ ನೋಡ್ತಾನೆ. ಈಗೆಲ್ಲ ನೋಡಿದ್ರೆ ಅಲ್ಲಿ ಏನು ಅಷ್ಟೊಂದೇನು ಇಂಪ್ರೂವ್ಮೆಂಟೇ ಇಲ್ಲ. ನೀರು ಹಾಕ್ತಾನೆ, ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಇನ್ನೂ ಜಾಸ್ತಿ ನೀರು ಹಾಕ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಅವಾಗ ಇನ್ನೂ ಜಾಸ್ತಿ ನೀರು ಹಾಕ್ತಾನೆ. ಹಾಕ್ಬಿಟ್ಟು ಫಲ ಬೇಕು, ನನಗೆ ಮರ ಬೆಳಿಬೇಕು, ಹಿಂಗೆ ಇವಾಗಲೇ ಬೆಳೆದ್ಬಿಡ್ಬೇಕದು, ಇನ್ನೊಂದು ತಿಂಗಳಿಗೆ ಬೆಳೆದ್ಬಿಡ್ಬೇಕು ಆ ಮರ, ಅದರಿಂದ ನನಗಿಷ್ಟು ಹಣ್ಣುಗಳು ಬೇಕು, ಅದಿಷ್ಟು ಇಳುವರಿ ಬರಬೇಕು, ನಾನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಿ ದುಡ್ಡು ಸಂಪಾದನೆ ಮಾಡಬೇಕು, ಈ ಥರ ಅಂತ ಇರ್ತಾರೆ. ಒಂದಿನ ಏನಾಗುತ್ತೆ, ಅವ್ನು ಜಾಸ್ತಿ ನೀರು ಹಾಕಿ ಹಾಕಿರೋಂಥ ಗಿಡ ಎಲ್ಲ ಕೊಳ್ತೋಗಿ ಅದು ಸತ್ತೋಗುತ್ತೆ. ಅದಾದಮೇಲೆ ಇವ್ನು ನೋಡಿ ಅದನ್ನು, ಆ ನೋವನ್ನ ಅವ್ನ ಕೈಲಿ ಸಹಿಸ್ಕೊಳಕ್ಕಾಗ್ದೇ ಜೋರಾಗಿ ಹೊಲದಿಂದ ಹತ್ಕೊಂಡು ಅವ್ರ ಅಪ್ಪನ ಹತ್ರ ಬಂದು ಹೇಳ್ತಾನೆ, ಅಪ್ಪ ಈ ಥರ ಆಗೋಯ್ತಪ್ಪ, ಹಿಂಗೆ ಮಾಡಬೇಕಾಗಿತ್ತು, ಇಂಥ ಎಲ್ಲ ಆಸೆ ಕಟ್ಕೊಂಡಿದ್ದೆ, ಎಲ್ಲ ಮುಳುಗೋಯ್ತು. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ಮಗು, ಯಾವುದೇ ಒಂದು ವಸ್ತು ಬೆಳೆದು ಅದು ನಿಂತು ಅದಾದಮೇಲೆ ಅದು ಫಲ ಕೊಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀನು ಎಲ್ಲನೂ ಬೇಗ ಆಗ್ಬಿಡ್ಬೇಕು, ಎಲ್ಲ ಬೇಗ ನಿನಗೆ ರಿಸಲ್ಟ್ ಸಿಕ್ಬಿಡ್ಬೇಕು ಅಂತ ನೀನು ಅನ್ಕೊತಾ ಇದ್ದೆ. ಸರಿ, ನಾನು ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳಲ್ಲ, ನೀನು ಅದನ್ನು ಅನುಭವ ಪಟ್ಟ ಮೇಲೆ ನಿನಗೆ ಅರ್ಥ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಆದ್ದರಿಂದ ನೆಕ್ಸ್ಟ್ ಏನು ಮಾಡ್ತೀಯ, ತಿರ್ಗಾ ಹೊಸದಾಗಿ ಸಸಿ ತೊಗೊಂಬಂದು ನೆಟ್ಟು ಕಾಲಕ್ಕೆ ಕರೆಕ್ಟಾಗಿ ಅದಕ್ಕೆ ವೆಯ್ಟ್ ಮಾಡು, ನೀರು ಹಾಕಿ ವೆಯ್ಟ್ ಮಾಡು. 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳಾದ್ಮೇಲೆ ನೋಡು. ಮೊದಲನೇ ದಿನಕ್ಕೂ 6 ತಿಂಗಳಿಗೂ ಯಾವ ರೀತಿ ಗ್ರೋತ್ ಇರುತ್ತೆ ಅನ್ನೋದನ್ನು ನೀನು ನೋಟಿಸ್ ಮಾಡು. ಆವಾಗ ನೀನು ಕಲಿತೀಯ. ಹಾಕಿದ 1 ವಾರಕ್ಕೇನೆ ನಿನಗೆ ಎಲ್ಲ ಬಂದ್ಬಿಡ್ಬೇಕು ಅಂದರೆ ಖಂಡಿತ ಆಗಲ್ಲ. ಪ್ರಕೃತಿಯ ನಿಯಮ ಹೇಗಿದೆ ಅಂದರೆ, ಒಂದೇ ಒಂದು ವಸ್ತು ನಿರ್ಮಾಣ ಆಗೋದಕ್ಕೆ ಅಥವಾ ಅದು ಬೆಳೆಯೋದಕ್ಕೆ ಟೈಮ್ ತಗೊಳುತ್ತೆ. ಅದು ಅಳಿಯೋದಕ್ಕೆ ಟೈಮೇ ತಗೊಳ್ಳಲ್ಲ. ಆದಷ್ಟು ಕ್ಷಣಾರ್ಧದಲ್ಲೇ ಅದು ಅಳಿಯೋದಕ್ಕೆ ಚಾನ್ಸಸ್ ಇದೆ. ಬಟ್ ಅದು ಬೆಳೆಯೋದಕ್ಕೆ ಟೈಮ್ ಬೇಕು. ಈ ರೀತಿ ಅವ್ರ ತಂದೆ ಆ ಹುಡುಗನಿಗೆ ವಿವರಿಸ್ತಾರೆ. ಈ ವಿಷಯದಿಂದ ಆಚೆ ಬಂದು ನೋಡಿದ್ರೆ, ಯಾವುದೇ ಒಂದು ಉನ್ನತ ಮಟ್ಟಕ್ಕೆ ನಾವು ಏರಬೇಕು ಅಂದರೆ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ, ಅದಾದಮೇಲೆ ಪೇಷನ್ಸ್ ಅನ್ನೋದು ತುಂಬ ಮುಖ್ಯವಾಗಿರುವಂಥ ಅಂಶ ಆಗಿದೆ. ಕೆಲವರು ಮೋಸ ಮಾಡಿ ಮೇಲೆ ಬರಬೇಕು ಅನ್ನುವಂಥ ಪ್ರಯತ್ನ ಪಡ್ತಾ ಇರ್ತಾರೆ. ಕೆಲವರು ಮೋಸ ಮಾಡಿನೂ ಮೇಲೆ ಬಂದಿರ್ತಾರೆ. ಉದಾಹರಣೆಗೆ ಹೆಂಗೆ ಅಂದರೆ, ಯಾವುದೋ ಒಂದು ವಿದ್ಯಾರ್ಥಿ ಕಷ್ಟಪಟ್ಟು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಓದಿ ಅವನು ಕೆಲವು ಟೆಸ್ಟನ್ನು ಪಾಸ್ ಮಾಡಿದ್ಮೇಲೆ ಅವನು ಸರ್ಟಿಫಿಕೇಟ್ ತೊಗೊತಾನೆ. ಕೆಲವರು ದುಡ್ಡು ಕೊಟ್ಬಿಟ್ಟೆ ಸರ್ಟಿಫಿಕೇಟ್ ತೊಗೊತಾರಲ್ಲ, ಆ ಥರ. ಇನ್ನೊಂದು ಮುಖ್ಯವಾಗಿರುವಂಥ ಅಂಶ ಏನು ಅಂದರೆ, ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ಏನು ಹೇಳಿದೆ ಅಂದರೆ,
ನೀನು ಮಾಡುವಂಥ ಕೆಲಸನ ಮಾಡ್ತಾನೆ ಇರು, ಬಟ್ ಅದರಿಂದ ಫಲವನ್ನು ನೀನು ಅಪೇಕ್ಷೆ ಮಾಡದೆ ನೀನು ಕೆಲಸ ಮಾಡು ಅಂತ ಹೇಳ್ತಾರೆ. ಒಳ್ಳೆ ಇಂಟೆನ್ಷನಿಂದ ಕೆಲಸ ಮಾಡು, ಆಗ ನಿನಗೆ ಎಂದಿಗೂ ದುರ್ಗತಿ ಅನ್ನೋದು ನಿನಗೆ ಪ್ರಾಪ್ತಿ ಆಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಇದ್ರ ಮೇಲೆ ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದಾದಮೇಲೆ ನಾವು ಮಾಡ್ತಾ ಇರಬೇಕಾಗಿರುವಂಥ ಕೆಲಸದಲ್ಲಿ ಕೆಲವು ಸರಿ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಆ ಟೈಮಲ್ಲಿ ನಾವು ಹೆದರದೆ ಸ್ಟ್ರಾಂಗಾಗಿ ಕರೆಕ್ಟ್ ಆಗಿರೋ ಪಾತಲ್ಲೇ ನಡಿಬೇಕು. ಒಂದು ಪ್ರೋವರ್ಬ್ ಇದೆ, ಶಾರ್ಟ್ ವಿಲ್ ಕಟ್ ಯು ಶಾರ್ಟ್ ಅಂತ. ಸೊ ಇದ್ರ ಏನಂದರೆ, ನೀವು ಏನೋ ಒಂದು ಕೆಲಸ ಮಾಡೋದಕ್ಕೆ ಶಾರ್ಟ್ ವೇನ ಕಂಡುಹಿಡಿದ್ರೆ, ನೀವು ಒಂದು ಸರ್ಟೆನ್ ಪಾತನ್ನು ಮುಟ್ಟೋದಕ್ಕೆ ಶಾರ್ಟ್ ಕಟ್ಟನ್ನು ಹುಡುಕಿದ್ರೆ ನಿಮ್ಮ ಸಕ್ಸಸ್ಸು ಶಾರ್ಟ್ ಆಗಿಬಿಡುತ್ತೆ ಅಂತ. ಬದುಕಲ್ಲಿ ಎಲ್ಲರೂ ಒಂದಲ್ಲ ಒಂಥರ ಸಂಕಷ್ಟಗಳನ್ನ ಅನುಭವಿಸ್ಲೇಬೇಕು. ಕೆಲವರು ತಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಗೊತ್ತಾಗದೆ ಚಿಂತೆಯಲ್ಲೇ ಮುಳುಗೋಗ್ಬಿಡ್ತಾರೆ. ಇನ್ನು ಕೆಲವರು ದುಃಖವನ್ನೇ ತಡೆಯೋಕ್ಕಾಗದೆ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರೆ. ದುಃಖವನ್ನು ನಾವು ಇನ್ವಿಟೇಷನ್ ಕೊಟ್ಟು ಕರೀದೇ ಇದ್ರೂ ಅದು ಆರಾಮಾಗಿ ನಮ್ಮ ಕ್ಲೋಸ್ ಫ್ರೆಂಡ್ ಥರ ಬಂದು ಕುತ್ಕೊಂಡ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಸುಖ ಆಗಲಿ ದುಃಖ ಆಗಲಿ ಇವೆರಡೂ ಶಾಶ್ವತ ಅಲ್ಲ, ನಮ್ಮ ಜೀವನದಲ್ಲಿ ಇದು ಶಾಶ್ವತ ಅಲ್ಲ ಅಂತ ಕಾಲಕ್ಕೆ ದೊಡ್ಡವರು ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಟೈಮ್ ಬೇಕು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮಗೆ ಬಂದಿರುವಂಥ ಕಷ್ಟದ ಸಮಯದಲ್ಲೇ ನಾವು ಆವಾಗ ತಾನೇ ಬೇರೆ ಬೇರೆ ಹಲವು ರೀತಿಯಿಂದ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಬೇರೆ ಬೇರೆ ನಮ್ಮ ಲೈಫಲ್ಲಿ ನಡೆಯುವಂಥ ಕೆಲವು ಘಟನೆನ ನಾವು ಕ್ಲಿಯರ್ ಆಗಿ ನೋಟಿಸ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ನಮಗೆ ಬಂದಿರುವಂಥ ಪ್ರಾಬ್ಲಮ್ಸ್ಗೆ ಬೇರೆ ಬೇರೆ ದಾರಿಗಳನ್ನೂ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಇದರಲ್ಲಿ ಏನು ದೊಡ್ಡದಾದಂಥ ಪಾಸಿಟಿವ್ ಅಂದರೆ, ದುಃಖ ಬಂದಾಗ ನಮಗೆ ಅದೊಂದು ಟೆಸ್ಟ್ ಥರ ಯಾರು ತಿಳ್ಕೊತಾರೋ ಅವ್ರಿಗೆ ಅದೆಲ್ಲ ಪಾಸಿಟಿವ್ ಥರ ಕಾಣಿಸ್ತಾ ಇರುತ್ತೆ. ಅದೇ ದುಃಖ ಬಂದಾಗ ನನ್ನ ಜೀವನ ಕ್ಲೋಸ್ ಅಂತ ಯಾರು ಅನ್ಕೊತಾರೋ ಅವ್ರಿಗೆ ಅದು ದೊಡ್ಡ ನೆಗೆಟಿವ್ ಥರನೇ ಕಾಣಿಸ್ತಾ ಇರುತ್ತೆ. ಆದ್ದರಿಂದಲೇ ನಾವು ಜೀವನದಲ್ಲಿ ಒಂದು ದುಃಖವನ್ನು ಅಂದರೆ ನೆಗೆಟಿವ್ ಅಥವಾ ಏನೋ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕು ಅಂದಾಗ ನಮಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದಾದಮೇಲೆ ಆ ದುಃಖವನ್ನು ಗೆಲ್ಲೋದಕ್ಕೆ ಬೇಕಾಗಿರುವಂಥ ಟೈಮ್ ತಗೊಳುತ್ತಲ್ಲ, ಅದಕ್ಕೆ ಮಾಡಬೇಕಾಗಿರುವಂಥ ಪ್ರೋಸೆಸ್ಸು, ಅದಕ್ಕೆ ಬೇಕಾಗಿರುವಂಥ ಪರಿಶ್ರಮನೂ ನಮಗೆ ಮುಖ್ಯ ಆಗಿರುತ್ತೆ. ಆದ್ದರಿಂದ ದುಃಖ ಬಂದಾಗ ಪರಿಶ್ರಮ, ಅದಾದ ಮೇಲೆ ಮುಖ್ಯವಾಗಿ ತಾಳ್ಮೆ, ಇದೆರಡು ನಮಗೆ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ಯೂಸ್ ಆಗಿರುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮದು ಯಾವುದೇ ರೀತಿಯಾದಂಥ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.